ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಂದು ಸ್ಕಿನ್ ಕೇರ್ ವಿಡಿಯೋ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಗಾಯ್ಸ್. ಕೆಲವರಿಗೆ ಕತ್ತತ್ರ ತುಂಬಾನೇ ಕಪ್ಪಾಗಿರುತ್ತೆ. ಸೊ ಮುಖಕ್ಕೂ ಕತ್ತಿಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಸೊ ಮುಖನೇ ಒಂದ್ ಕಲರ್ ಇರುತ್ತೆ, ಕತ್ತೆ ಒಂದ್ ಕಲರ್ ಇರುತ್ತೆ. ಸೊ ಕತ್ತತ್ರ ಫುಲ್ ಕಪ್ಪು ಕೂತ್ಬಿಟ್ಟಿರುತ್ತೆ. ಸೊ ಇದು ತುಂಬಾನೇ ಮುಜುಗರ ಉಂಟು ಮಾಡುತ್ತೆ. ನೀವು ಅದನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಏನೇ ಮೇಕಪ್ ಮಾಡಿದ್ರು ಕೂಡ ಆ ಮುಖನೇ ಒಂದ್ ಕಲರ್ ಇರುತ್ತೆ, ಹಾಗೇನೆ ಕತ್ತೆ ಒಂದ್ ಕಲರ್ ಇರುತ್ತೆ. ಸೊ ಇದರಿಂದ ತುಂಬಾನೇ ಡಿಫ್ರೆನ್ಸ್ ಕಾಣೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಈ ಪ್ರಾಬ್ಲಮ್ಗೆ ನಾನು ಇವತ್ತು ಒಂದು ಸೂಪರ್ ಆಗಿರೋ ಹೋಮ್ ರೆಮಿಡಿನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಹೋಮ್ ರೆಮಿಡಿನ ನೀವು ಒಂದು ಡೈಲಿ 10 ಡೇಸ್ ಬಿಡ್ದಿರ ನೀವು ಟ್ರೈ ಮಾಡಿದ್ದೆ ಆದ್ರೆ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗುತ್ತೆ, ಕಪ್ಪು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನಿಮ್ಮ ನೆಕ್ ತುಂಬಾನೇ ಬ್ರೈಟ್ ಆಗುತ್ತೆ, ಹಾಗೇನೆ ಸ್ಮೂತ್ ಕೂಡ ಆಗುತ್ತೆ. ಈ ತರ ಡಾರ್ಕ್ ನೆಕ್ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ತುಂಬಾ ಜನಕ್ಕೆ ಆಗ್ತಾ ಇರುತ್ತೆ. ಸೊ ಇದರಿಂದ ಹೊರಗೆ ಬರೋದಕ್ಕೆ ಏನೆಲ್ಲ ರೆಮಿಡೀಸ್ನ ಟ್ರೈ ಮಾಡ್ತಾ ಇರ್ತಾರೆ. ಸೊ ಯಾವುದು ಕೂಡ ವರ್ಕ್ ಆಗಿರಲ್ಲ. ಸೊ ಇವತ್ತು ನಾನು ಹೇಳುವಂತಹ ಈ ಒಂದು ಸಿಂಪಲ್ ಹೋಮ್ ರೆಮಿಡಿನ ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ನೆಕ್ ಬ್ರೈಟ್ ಆಗುತ್ತೆ, ಹಾಗೇನೆ ಸ್ಮೂತ್ ಕೂಡ ಆಗುತ್ತೆ. ಏನಪ್ಪಾ ಹೋಮ್ ರೆಮಿಡಿ ಅಂತಂದ್ರೆ ತುಂಬಾನೇ ಸಿಂಪಲ್, ಲೆಮನ್ ಹಾಗೇನೆ ಶುಗರ್ ಸ್ಕ್ರಬ್. ಸೊ ನೀವು ಒಂದು ಹಾಫ್ ಅಷ್ಟು ಲೆಮನ್ ಅನ್ನ ತೆಗೆದುಕೊಂಡು ಅದನ್ನ ಶುಗರ್ ಅಲ್ಲಿ ಡಿಪ್ ಮಾಡಿ ಕಂಪ್ಲೀಟ್ ಆಗಿ ನೀವು ನೆಕ್ ಪೂರ್ತಿಯಾಗಿ ನೀವು ಸ್ಕ್ರಬ್ ಮಾಡಬೇಕು. ಜೋರಾಗಿ ಸ್ಕ್ರಬ್ ಮಾಡೋದಿಕ್ಕೆ ಹೋಗ್ಬಿಡಿ, ನಿಧಾನಕ್ಕೆ ನೀವು ಕತ್ತಿನ ಪೂರ್ತಿಯಾಗಿ ಸ್ಕ್ರಬ್ ಮಾಡಿ ಒಂದು 5 to 10 ಮಿನಿಟ್ಸ್ ಆಗಲಿ ನಿಧಾನಕ್ಕೆ ನೀವು ಸ್ಕ್ರಬ್ ಮಾಡಬೇಕು. ಈ ಲೆಮನ್ ಹಾಗೇನೆ ಶುಗರ್ ಸ್ಕ್ರಬ್ ನೆಕ್ ನ ವೈಟ್ನಿಂಗ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಏನಕ್ಕಂದ್ರೆ ಲೆಮನ್ ಅಲ್ಲಿ ವಿಟಮಿನ್ ಸಿ ಹಾಗೇನೆ ಸಿಟ್ರಿಕ್ ಆಮ್ಲ ಇರುತ್ತೆ. ಇದು ನೈಸರ್ಗಿಕ ಬ್ಲೀಚಿಂಗ್ ಆಗಿ ಕಾರ್ಯನಿರ್ವಹಿಸುತ್ತೆ. ಸೊ ಇನ್ನು ನಿಮ್ಮ ಸ್ಕಿನ್ ನ ವೈಟ್ನಿಂಗ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೇನೆ ಸಕ್ಕರೆ ನಿಮ್ಮ ಚರ್ಮವನ್ನ ಎಕ್ಸ್ಫೋಲಿಯೇಟ್ ಮಾಡಿ ಸತ್ತ ಚರ್ಮದ ಕೋಶಗಳನ್ನು ತೆಗೆದು ಹಾಕೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಹೊಸ ತ್ವಚೆಯನ್ನು ಪಡೆಯಲು ಸಕ್ಕರೆ ಹೆಲ್ಪ್ ಮಾಡುತ್ತೆ. ಸೊ ಸಕ್ಕರೆ ಹಾಗೂ ಲೆಮನ್ ಅನ್ನ ನೀವು ಸ್ಕ್ರಬ್ ಮಾಡುತ್ತಾ ಬಂದ್ರಿ ಅಂದ್ರೆ ಒಂದು 10 ಡೇಸ್ ಬಿಡ್ದಿರ ಟ್ರೈ ಮಾಡಿ, ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಕಪ್ಪೆಲ್ಲ ಕ್ಲಿಯರ್ ಆಗಿ ನಿಮ್ಮ ನೆಕ್ ತುಂಬಾನೇ ಬ್ರೈಟ್ ಆಗುತ್ತೆ, ಹಾಗೇನೆ ತುಂಬಾ ಸ್ಮೂತ್ ಕೂಡ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಹಾಫ್ ಲೆಮನ್ ನ ಕಟ್ ಮಾಡ್ಕೊಂಡು ಸಕ್ಕರೆಯಲ್ಲಿ ಡಿಪ್ ಮಾಡಿ ಕೂಡ ಸ್ಕ್ರಬ್ ಮಾಡಬಹುದು, ಅಥವಾ ಒಂದು ಬೌಲ್ ಅಲ್ಲಿ ಸಕ್ಕರೆನ ಹಾಕೊಂಡು ಅದಕ್ಕೆ ಲೆಮನ್ ರಸವನ್ನ ಇಂಟ್ಕೊಂಡು ಮಿಕ್ಸ್ ಮಾಡಿ ಕೂಡ ನೀವು ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್ ಬಿಟ್ಟು ನೀವು ನೆಕ್ಸ್ಟ್ ಉಗುರು ಬೆಚ್ಚಗಿನ ನೀರಿನಿಂದ ಕೂಡ ನೀವು ವಾಶ್ ಮಾಡ್ಕೋಬಹುದು. ಈ ಸ್ಕ್ರಬ್ ಅನ್ನ ಮಾಡಿದ ನಂತರ ಮುಖ ತೊಳೆದ ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಏನಕ್ಕಂದ್ರೆ ಲೆಮನ್ ನಿಮ್ಮ ತ್ವಚೆಯನ್ನ ಒಣಗಿಸಬಹುದು. ಅದಕ್ಕೋಸ್ಕರ ನೀವು ಮುಖ ತೊಳೆದಾದ್ಮೇಲೆ ಒಂದೊಳ್ಳೆ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿ. ಈ ಒಂದು ಹೋಮ್ ರೆಮಿಡಿನ ನೀವು ನೈಟ್ ಹೊತ್ತಲ್ಲಿ ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಏನಕ್ಕಂದ್ರೆ ಈ ಒಂದು ಸ್ಕ್ರಬ್ ಅನ್ನ ಯೂಸ್ ಮಾಡಿದ್ಮೇಲೆ ನೀವು ನೈಟ್ ಹೊತ್ತಾದ್ರೆ ಹೊರಗೆ ಹೋಗೋದಿಲ್ಲ, ಬಿಸಿಲಿಗೆ ಹೋಗೋದಿಲ್ಲ. ಸೊ ಇದರಿಂದ ಡೈರೆಕ್ಟ್ ಒಳ್ಳೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗುತ್ತೆ. ಸೊ ನೀವು ಡೇ ಟೈಮ್ ಅಲ್ಲಿ ಇದನ್ನ ಅಪ್ಲೈ ಮಾಡಿದ್ರಿ ಅಂತಂದ್ರೆ ಬಿಸ್ಲಿಗೆ ಹೋದ್ರೆ ಇದರ ಎಫೆಕ್ಟ್ ಡೈರೆಕ್ಟ್ ಆಗಿ ನಿಮ್ಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗೋದಿಲ್ಲ. ಸೊ ನೀವು ನೈಟ್ ಹೊತ್ತಲ್ಲಿ ಈ ರೆಮಿಡಿನ ಟ್ರೈ ಮಾಡೋದು ಒಳ್ಳೆಯದು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಡಾರ್ಕ್ ನೆಕ್ಗೆ ಒಂದು ಸೂಪರ್ ಆಗಿರೋ ಒಂದು ಹೋಮ್ ರೆಮಿಡಿನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ. ಓಕೆ ಗಾಯ್ಸ್, ಮತ್ತೆ ಸಿಗೋಣ ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.